ನೀವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ನಿಮ್ಗೆ ಏನು ಕಾಣುತ್ತೆ? ಅಲ್ಲಿ ಸ್ಕೂಲ್ ಕಾಣುತ್ತೆ, ರೋಡ್ ಕಾಣುತ್ತೆ, ಬ್ರಿಡ್ಜ್ ಕಾಣುತ್ತೆ, ರೈಲ್ವೆ ಸ್ಟೇಷನ್ ಇರುತ್ತೆ, ಹಾಸ್ಪಿಟ್ಲ್ ಇರುತ್ತೆ, ಲೈಬ್ರರಿ ಇರುತ್ತೆ, ಬ್ಯಾಂಕ್ಸ್ ಇರುತ್ತೆ, ಸ್ಟೇಡಿಯಂ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ಇಂಡಿಯಾ ಎಷ್ಟೊಂದು ಗ್ರೋ ಆಗ್ತಿದೆ, ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ ಎಷ್ಟೊಂದು ಡೆವಲಪ್ ಆಗ್ತಿದ್ದೀವಿ ಅಂತ. ಆದರೆ ಇದನ್ನು ಯೋಚನೆ ಮಾಡಿದ್ದೀರಾ, ಇದನ್ನೆಲ್ಲ ಕಟ್ತಾ ಇರೋ ಕಂಪ್ನಿ ಯಾವುದು? ಇದನ್ನೆಲ್ಲನೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋದಕ್ಕೆ ಇದ್ರ ಹಿಂದೆ ಇರೋ ಕಂಪನಿ ಯಾವುದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಅನಲೈಸ್ ಮಾಡೋಕೆ ಹೊರಟಿರೋ ಕಂಪ್ನಿನೂ ಅದೇ ಕ್ಯಾಟಗರಿಯಲ್ಲೇ ಬರುತ್ತೆ. ಇದು ಒಂದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿನೇ. ಈ ಕಂಪನಿ ಹೆಸರೇ ಲಾರ್ಸನ್ ಆ್ಯಂಡ್ ಟರ್ಬೋ. ಈ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ, ಈ ಕಂಪನಿಯ ಫಂಡಮೆಂಟಲ್ ಯಾವ ರೀತಿ ಇದೆ, ಈ ಕಂಪನಿಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಲಾರ್ಸನ್ ಆ್ಯಂಡ್ ಟರ್ಬೋ ಇದನ್ನು L&T ಅಂತಲೂ ಕರಿತೀವಿ. ಈ ಕಂಪನಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಆಗಿದೆ. ಈ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅಂತ ಮೊದಲು ಈ ಕಂಪನಿಯ ಬಿಸ್ನೆಸ್ ಅನಾಲಿಸಿಸ್ ಮಾಡೋಣ. ಈ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ನಲ್ಲೂ ಇದೆ, ರಿನ್ಯೂಬಲ್ ಎನರ್ಜಿನಲ್ಲೂ ಇದೆ. ಇವೆರಡೂ ಸೆಕ್ಟರ್ನ ಗೌರ್ಮೆಂಟು ತುಂಬಾ ಪುಷ್ ಮಾಡ್ತಾ ಇದೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಮತ್ತು ರಿನ್ಯೂಬಲ್ ಎನರ್ಜಿ ಇವೆರಡೂ ಸೆಕ್ಟರ್ ಡೆವಲಪ್ಮೆಂಟ್ ಆಗದೆ ನಮ್ಮ ಇಂಡಿಯಾ ಗ್ರೋ ಆಗೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಗೌರ್ಮೆಂಟು ಇವೆರಡೂ ಸೆಕ್ಟರ್ನ ತುಂಬಾ ಪುಷ್ ಮಾಡ್ತಾ ಇದೆ ಮತ್ತು ಈ ಕಂಪನಿ ಈ ಎರಡು ಸೆಕ್ಟರಲ್ಲೂ ಇದೆ. ಈ ಕಂಪನಿಯ ಮೇನ್ ಬಿಸ್ನೆಸ್ ಸೆಗ್ಮೆಂಟ್ ಎಲ್ಲನೂ ಯಾವ ಬಿಸ್ನೆಸ್ನಲ್ಲಿ ಕೈ ಹಾಕಿದೆ ಅಂತ ನಾವು ನೋಡಿದ್ರೆ, ಈ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿನಲ್ಲಿದೆ, ಎನರ್ಜಿ ಇಂಡಸ್ಟ್ರಿನಲ್ಲಿದೆ, IT ಇಂಡಸ್ಟ್ರಿನಲ್ಲಿದೆ, ಫೈನಾನ್ಷಿಯಲ್ ಸರ್ವಿಸಲ್ಲಿದೆ, ಡಿಫೆನ್ಸ್ ಸೆಕ್ಟರಲ್ಲಿದೆ, ಹೈಡ್ರೋಕಾರ್ಬನ್ ಸೆಕ್ಟರಲ್ಲಿದೆ ಮತ್ತು ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೂ ಇದೆ. ಇದು ಎಲ್ಲ ಕಡೆಯಿಂದನೂ ಈ ಕಂಪನಿಗೆ ರೆವೆನ್ಯೂ ಬರುತ್ತೆ. ಈ ಕಂಪನಿಯ ರೆವೆನ್ಯೂ ಎಲ್ಲೆಲ್ಲಿಂದ ಎಷ್ಟು ಬರುತ್ತೆ ಅಂದರೆ, ಈ ಕಂಪನಿಯ 46% ರೆವೆನ್ಯೂ ಇನ್ಫ್ರಾಸ್ಟ್ರಕ್ಚರಿಂದ ಬರುತ್ತೆ, 36% ರೆವೆನ್ಯೂ IT ಸರ್ವಿಸಿಂದ ಬರುತ್ತೆ, 14% ಎನರ್ಜಿಯಿಂದ ಬರುತ್ತೆ, 4% ಹೈಟೆಕ್ ಇನ್ಫ್ರಾಸ್ಟ್ರಕ್ಚರಿಂದ ಬರುತ್ತೆ, ಇನ್ನು 4% ಅದರ್ಸಿಂದ ಬರುತ್ತೆ. ಇದರಿಂದ ಈ ಕಂಪನಿ ರೆವೆನ್ಯೂ ಜನರೇಟ್ ಮಾಡುತ್ತೆ. ಈ ಕಂಪನಿಯ ಟೋಟಲ್ ಆರ್ಡರ್ ಬುಕ್ ಏನಾದರೂ ಇನ್ನು ನೋಡಿದ್ರೆ, ಈ ಆರ್ಡರ್ ಬುಕ್ ಅಂದರೆ ಫ್ಯೂಚರಲ್ಲಿ ಏನು ಅರ್ನಿಂಗ್ಸ್ ಮಾಡ್ತಾನೆ ಅನ್ನೋದನ್ನು ನಾವು ಇವತ್ತು ಏನು ಆರ್ಡರ್ ಬುಕ್ ಇದೆ, ಎಷ್ಟು ಸೈಜಿನ ಆರ್ಡರ್ ಬುಕ್ ಇದೆ ಅನ್ನೋದ್ರ ಮೇಲೇ ನಾವು ಫ್ಯೂಚರಲ್ಲಿ ಇವನು ಎಷ್ಟು ದುಡಿತಾನೆ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ನಾನು ನಿಮಗೆ ಈ ಆರ್ಡರ್ ಬುಕ್ ಹೇಳಿದ್ರೆ ನಿಮ್ಗೆ ಅನಿಸ್ಬೋದು ಇಷ್ಟು ಕೋಟಿ ಇದೆ, ಅಷ್ಟು ಕೋಟಿ ಇದೆ ಅಂತ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಈ ಆರ್ಡರ್ ಬುಕ್ ಎಷ್ಟು ಕೋಟಿ ಇದೆ ಅಂತ. ಈ ಆರ್ಡರ್ ಬುಕ್ ಎಷ್ಟಿದೆ ಗೊತ್ತಾ? 4 ಲಕ್ಷ ಕೋಟಿ. ಇದು ಬರೀ 4 ಲಕ್ಷ ಕೋಟಿ ಅಲ್ಲ, ಇದರಲ್ಲಿ 12 0 ಬರುತ್ತೆ. ಇದನ್ನು ನಾವು 4 ಟ್ರಿಲಿಯನ್ ಅಂತ ಕರಿತೀವಿ. ಇಷ್ಟು ದೊಡ್ಡ ಆರ್ಡರ್ ಬುಕ್ಕು ಇವ್ರ ಕಾಂಪಿಟೇಟರ್ ಯಾರ ಹತ್ರನೂ ಇಲ್ಲ. ಅದಕ್ಕೋಸ್ಕರನೇ L&Tಗೆ ಇಡೀ ವರ್ಲ್ಡಲ್ಲೇ ಆರ್ಡರ್ಸ್ ಬರುತ್ತೆ. ಇದು ಬರೀ ಇಂಡಿಯಾದಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲೇ ತನ್ನ ಬಿಸ್ನೆಸ್ನ ಆಪ್ರೇಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಯಾರಿಗಾದ್ರೂ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೈ ಹಾಕಬೇಕು, ಏನಾದರೂ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕು ಅಂದರೆ ನೆನಪಾಗೋದೇ L&T. ಯಾಕಂದರೆ ಇವರು ಮಾರ್ಕೆಟ್ ಲೀಡರ್ಸ್ ಇದ್ದಾರೆ. ದೇರ್ ಆರ್ ಅ ಮೊನೋಪೊಲಿ ಬಿಸ್ನೆಸ್. ಅದಕ್ಕೋಸ್ಕರನೇ L&Tಗೆ ಇಡೀ ವರ್ಲ್ಡಿಂದನೇ ಆರ್ಡರ್ಸ್ ಬರುತ್ತೆ. ಬರೀ ನಮ್ಮ ಇಂಡಿಯಾದಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೊರ ದೇಶದವರು ನಮ್ಮ ದೇಶದ ಹತ್ರ ಡೀಲ್ ಮಾಡಲ್ಲ. ಅವ್ರಿಗೆ ಎಫಿಷಿಯನ್ಸಿನೂ ಬೇಕಾಗಿರುತ್ತೆ. ಈ ಇನ್ಫ್ರಾಸ್ಟ್ರಕ್ಚರ್ ಒಂದು ಯಾವ ರೀತಿ ಬಿಸ್ನೆಸ್ ಅಂದರೆ, ಇದು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಿದೆ, ಅಕಸ್ಮಾತ್ ಆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತ ರಿಟರ್ನ್ ಮಾಡಿದೆ, ಈ ರೀತಿ ಯಾವುದೇ ಬಿಸ್ನೆಸ್ ಇರಲ್ಲ. ಇದು ಪ್ಯೂರ್ ಟ್ರಸ್ಟ್ ಮೇಲೆ ನಡೆಯುತ್ತೆ. ಈಗ ಏನಾದರೂ ಒಂದು ದೊಡ್ಡದಾಗಿ ಇಂಡಸ್ಟ್ರಿ ಕಟ್ಟಬೇಕು ಅಂದರೆ ಅವರು ಯಾವುದೇ ರೀತಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಯಾರ ಹತ್ರ ಟ್ರಸ್ಟ್ ಇದೆಯೋ ಅವ್ರ ಹತ್ರನೇ ಅವ್ರು ಕಟ್ಟಿಸ್ತಾರೆ. ಅದಕ್ಕೋಸ್ಕರನೇ ಈ ಇಂಡಸ್ಟ್ರಿಯಲ್ಲಿ ಟ್ರಸ್ಟು ತುಂಬ ಮುಖ್ಯ ಆಗಿರುತ್ತೆ. ಒಂದು ನೇಮ್ ಅನ್ನೋ ಒಂದು ಗುಡ್ವಿಲ್ ತುಂಬ ಮುಖ್ಯ ಆಗಿರುತ್ತೆ. ಆ ಗುಡ್ವಿಲ್ನ L&T ಮೊದಲಿಂದನೂ ಅದೇ ರೀತಿ ಕಾಪಾಡ್ಕೊಂಡು ಬಂದಿದೆ. ಈ ಕಂಪನಿಗೆ ಎಲ್ಲಿಂದ ಆರ್ಡರ್ಸ್ ಬರುತ್ತೆ ಅಂದರೆ 70% ಆರ್ಡರು ಇನ್ಫ್ರಾಸ್ಟ್ರಕ್ಚರಿಂದ ಬರುತ್ತೆ, ಇನ್ನು 30% ಆರ್ಡರು ಎನರ್ಜಿ ಸೆಕ್ಟರ್ ಮತ್ತು ಅದರ್ ಸೆಕ್ಟರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ. ಈ ಕಂಪನಿ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ, ನಮ್ಮ ಹತ್ರ ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ಟೀಮ್ ಇದೆ. ಲೇಬರ್ಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಫೈನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು, IT ಸೆಕ್ಟರಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನಾವೇನೇ ಮುಂದೆ ನಿಂತು ಮಾಡ್ತೀವಿ. ಯಾಕಂದರೆ ನಮ್ಮ ಹತ್ರ ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ಟೀಮ್ ಇದೆ, ಎಕ್ಸ್ಪರ್ಟ್ ಲೇಬರಿಂಗ್ ಟೀಮ್ ಇದೆ ಮತ್ತು ಎಫಿಷಿಯನ್ಸಿ ಮ್ಯಾನೇಜ್ಮೆಂಟ್ ಇದೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಬಿಸ್ನೆಸ್ಸಲ್ಲಿ ಕೈ ಹಾಕೋಕ್ಕೆ ಸಾಧ್ಯ ಆಯಿತು ಅಂತ ಈ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಮತ್ತು ಇವರು ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೇನೆಲ್ಲ ಕಟ್ಕೊಡ್ತಾರೆ ಅಂತ ನೀವು ನೋಡಿದ್ರೆ, ಇವರು ಸ್ಟೇಡಿಯಂ ಕಟ್ತಾರೆ, IT ಸ್ಪಾರ್ಕ್ಸ್ನ ಮಾಡ್ತಾರೆ, ಏರ್ಫೋರ್ಸ್ನ ಮಾಡ್ತಾರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಮಾಡ್ತಾರೆ, ರಿಟೇಲ್ ಸ್ಪೇಸ್ನ ಮಾಡ್ಕೊಡ್ತಾರೆ, ಆಫೀಸ್ ಬಿಲ್ಡಿಂಗ್ಸ್ನ ಕಟ್ಕೊಡ್ತಾರೆ, ಡಾಟಾ ಸೆಂಟರ್ಸ್ನ ಕಟ್ಕೊಡ್ತಾರೆ, ಫ್ಯಾಕ್ಟ್ರೀಸ್ನ ಕಟ್ಕೊಡ್ತಾರೆ, ಹಾಸ್ಪಿಟಲ್ನ ಕಟ್ಟಿಸ್ತಾರೆ, ಬ್ರಿಡ್ಜ್ ಕಟ್ಟಿಸ್ತಾರೆ. ಇವೆಲ್ಲನೂ ಮೇಜರ್ ಸೆಕ್ಟರು L&Tನಲ್ಲೇ ಇದೆ. ಯಾಕಂದರೆ L&T ಮೊನೋಪೊಲಿ ಬಿಸ್ನೆಸ್ಸು. ಗೌರ್ಮೆಂಟ್ ಆರ್ಡರ್ ಆಗಲಿ, ಪ್ರೈವೇಟ್ ಆರ್ಡರ್ ಆಗಲಿ ಎಲ್ಲನೂ L&Tಗೆ ಬರುತ್ತೆ. ಇವರು ಕಾಂಪಿಟೇಟರ್ಸ್ಗಿನ ಇವರು ತುಂಬ ಮುಂದೆ ಇದ್ದಾರೆ. ಇವರೆಲ್ಲ ಇಷ್ಟೆಲ್ಲ ಕೈ ಹಾಕೋಕ್ಕೆ ಸಾಧ್ಯ. ಇವ್ರ ಹತ್ರ ಎಫಿಷಿಯನ್ಸಿ ಇದೆ ಮತ್ತು ಎಕ್ಸ್ಪರ್ಟ್ ಮ್ಯಾನೇಜ್ಮೆಂಟ್ ಇದೆ. ಇವ್ರ ಹತ್ರ ಇಂಜಿನಿಯರಿಂಗ್ ಟೀಮೇ ಇದೆ. ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಾಯಿತು ಕಂಪನಿ ಏನು ಮಾಡುತ್ತೆ, ಈ ರೀತಿ ಇವರು ಬಿಸ್ನೆಸ್ ಯಾವ ರೀತಿ ರನ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಇವಾಗ ಈ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನು 5 ಲಕ್ಷ ಕೋಟಿ ಇದೆ. ಇದೊಂದು ಬ್ಲೂ ಚಿಪ್ ಕಂಪನಿ. ಈ ಕಂಪನಿ NSE ಮತ್ತು BSE ಅನ್ನೋ 2 ಇಂಡೆಕ್ಸಲ್ಲೂ ಇದೆ. ಈ ಕಂಪನಿಯ P 38 ಇದೆ. ಆದರೆ ಇದು ಓವರ್ ವ್ಯಾಲ್ಯೂಡ್ ಅಲ್ಲ, ಯಾಕಂದರೆ ನೀವು ಇಂಡಸ್ಟ್ರಿ P ನೋಡಿ 43 ಇದೆ. ಅಂದರೆ ಇಂಡಸ್ಟ್ರಿ P ಕಂಪೇರ್ ಮಾಡಿದರೆ ಈ ಕಂಪನಿ P ಕಡಿಮೆ ಇದೆ. ROCE 13% ಇದೆ, ROE 14% ಇದೆ. PR ಕಂಪ್ಯಾರಿಸನ್ ಮಾಡಿ ನೋಡಿ, ಈ ಕಂಪನಿ P ನೋಡಿದ್ರು ಕೂಡ L&T ಅದು ಎಲ್ಲಕ್ಕಿಂತ PE ಕಡಿಮೆ ಇದೆ. ನೀವು ಕಾಂಪಿಟೇಟರ್ಸ್ PE ಚೆಕ್ ಮಾಡಿದ್ರು ಕೂಡ L&T ಇನ್ನೂ ಲೋ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ. ಈ ಕಂಪನಿನ ಬೈ ಮಾಡೋದಕ್ಕೆ ರೈಟ್ ಟೈಮ್ ಅಂತಲೇ ಹೇಳ್ಬೋದು, ಯಾಕಂದರೆ ನಿಮ್ಗೆ ಇನ್ನೂ ಲೋ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ.
ಇವಾಗ ಈ ಕಂಪನಿ ಬರೀ ಪಾಸಿಟಿವ್ ಸೈಡ್ ಆಯಿತು, ಈ ಕಂಪನಿ ಏನು ಮಾಡುತ್ತೆ, ಇದರ ಫೈನಾನ್ಷಿಯಲ್ ಯಾವ ರೀತಿ ಇದೆ ಅಂತ ಗೊತ್ತಾಯಿತು. ಈ ಕಂಪನಿ ನೆಗೆಟಿವ್ ಸೈಡೇ ಇಲ್ವಾ ಅಂದರೆ ಪ್ರತಿಯೊಂದು ಕಂಪ್ನಿಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ, ಪ್ಲಸ್ಸು ಮೈನಸ್ಸು ನಾವು ಎರಡನ್ನೂ ತಿಳ್ಕೊಬೇಕು. ಈ ಕಂಪ್ನಿಲಿ ನೆಗೆಟಿವ್ ಸೈಡ್ ಏನಂದರೆ ಈ ಕಂಪನಿಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ತುಂಬ ಜಾಸ್ತಿ ಇರುತ್ತೆ, ಅಂದರೆ ಡೆಟ್ಟು ತುಂಬ ಜಾಸ್ತಿ ಇರುತ್ತೆ. ಈ ಕಂಪ್ನಿಲಿ ಎಷ್ಟು ಸಾಲ ಇದೆ ಅಂದರೆ ಇಲ್ಲಿ ಡೆಟ್ ಟು ಇಕ್ವಿಟಿ ನೋಡಿ 1.35 ಇದೆ. ನಮಗೆ ಯಾವಾಗಲೂ ಒಂದಿನ ಕಡಿಮೆ ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಇದೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಆಗಿರೋದ್ರಿಂದ ಇವರಿಗೆ 70% ರೆವೆನ್ಯೂ ಇನ್ಫ್ರಾಸ್ಟ್ರಕ್ಚರಿಂದ ಬರೋದ್ರಿಂದ ಇವರಿಗೆ ದುಡ್ಡು ತುಂಬ ಬೇಕಾಗಿರುತ್ತೆ, ಇವರಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಬೇಕಾಗಿರುತ್ತೆ. ಈ ಸೆಕ್ಟರೇ ಆ ರೀತಿ ಇದೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಬೇಕಾಗಿರುತ್ತೆ. ಈ ಕಂಪ್ನಿದು ಸಾಲ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಈ ಲಾಸ್ಟ್ 2024 1,16,332 ಕೋಟಿ ಈ ಇಯರ್ ಸಾಲ ಮಾಡಿದ್ದಾರೆ. ಇವ್ರದ್ದು ಲಾಸ್ಟ್ ಇಯರ್ದು ನೋಡಿ, ಲಾಸ್ಟ್ ಇಯರ್ಕಿಂತ ಈ ಇಯರ್ ಸ್ವಲ್ಪ ಸಾಲ ಕಡಿಮೆ ಆಗಿದೆ. ಆದ್ರೂ ಕೂಡ ಈ ಕಂಪ್ನಿಲಿ ಡೆತ್ ತುಂಬ ಜಾಸ್ತಿ ಇದೆ. ಯಾಕಂದರೆ ಇವ್ರದ್ದು ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇದೆ, ಇವರಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಬೇಕಾಗಿರುತ್ತೆ. ಮತ್ತು ಈ ಕಂಪ್ನಿಲಿ ಇನ್ನೂ ಒಂದು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಮಾರ್ಜಿನು ಸ್ಟೇಬಲ್ ಆಗಿರಲ್ಲ. ಅಂದರೆ ಈ ವರ್ಷ ಲಾಭ ಮಾಡಿದಾಗೆ ಮುಂದಿನ ವರ್ಷ ಮಾಡ್ತಾನೆ ಅಂತ ಗ್ಯಾರಂಟಿ ಇರಲ್ಲ. ಯಾಕಂದರೆ ಇವರು ಫ್ಯೂಚರ್ಲಿ ಯಾವ ರೀತಿ ಆರ್ಡರ್ ಸಿಗುತ್ತಲ್ಲ ಆ ಆರ್ಡರ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇವ್ರದ್ದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇದೇ ಆರ್ಡರ್ ಸಿಗುತ್ತೆ, ಈ ಆರ್ಡರ್ ಸಿಗಲ್ಲ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲ, ಮಾರ್ಕೆಟಲ್ಲಿ ಡೈಲಿ ಬೇಕಾಗುವ ಹಾಗೆ ಇದ್ರ ಡಿಮ್ಯಾಂಡ್ ಇದೆ, ಇದ್ರ ಕಂಪ್ನಿ ಯಾವಾಗಲೂ ನಡೀತಾನೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವರಿಗೆ ಯಾವ ರೀತಿ ಆರ್ಡರ್ಸ್ ಬರುತ್ತಲ್ಲ ಅದ್ರ ಮೇಲೆ ಇವರು ಅರ್ನಿಂಗ್ ಡಿಪೆಂಡ್ ಆಗಿರುತ್ತೆ. ಅದರಿಂದ ಇನ್ನು ಫ್ಯೂಚರಲ್ಲಿ ಏನು ಅರ್ನಿಂಗ್ ಮಾಡ್ತಾನೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇವ್ರ ಮಾರ್ಜಿನ್ ನೋಡಿ ನೀವು ಎಷ್ಟು ವೊಲಟೈಲ್ ಆಗಿರುತ್ತೆ ಅಂತ. 2015ರಲ್ಲಿ ಇವ್ರದ್ದು 17% ಇತ್ತು, 2016ಕ್ಕೆ 15% ಆಯಿತು, ಮತ್ತೆ 2018ರಲ್ಲಿ 17% ಆಯಿತು, ಮತ್ತೆ 2022ಕ್ಕೆ 16% ಆಗುತ್ತೆ. ಇವಾಗ ಸ್ಟಿಲ್ 13% ಬಂದಿದೆ. ಅಂದರೆ ಇವ್ರದ್ದು ವೊಲಟೈಲ್ ಮಾರ್ಜಿನ್ ಇದೆ. ಆದರೆ ಈ ಕಂಪ್ನಿಲಿ ಇನ್ನೂ ಒಂದು ಏನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮಾರ್ಜಿನ್ನ ಇವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇವರು ಕಾಂಪಿಟೇಟರ್ಸ್ದು ಮಾರ್ಜಿನ್ ತೆಗೆದು ನೋಡಿದ್ರು ಅವ್ರದ್ದು ಇವ್ರಿಗಿನ ವೊಲಟೈಲ್ ಆಗಿದೆ. ಯಾಕಂದರೆ ಅವರೆಲ್ಲ ಪ್ಯೂರ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಕಂಪನಿ ಸ್ವಲ್ಪ ಡೈವರ್ಸಿಫೈ ಮಾಡ್ತಾ ಇದೆ, ತನ್ನ ಬಿಸ್ನೆಸ್ನ ಡೈವರ್ಸಿಫೈ ಮಾಡ್ತಾರೆ. ಸ್ವಲ್ಪ IT ಸರ್ವಿಸಲ್ಲೂ ಇದೆ, ಫೈನಾನ್ಷಿಯಲ್ ಸರ್ವಿಸಲ್ಲೂ ಇದೆ, ರಿನ್ಯೂಬಲ್ ಎನರ್ಜಿ ಸೆಕ್ಟರಲ್ಲೂ ಇದೆ. ಈ ರೀತಿ ಇವರು ಬೇರೆ ಬೇರೆ ಬಿಸ್ನೆಸ್ಸಿಂದ ಕೈ ಹಾಕ್ತಿರೋದ್ರಿಂದ ಇವ್ರದ್ದು ಮಾರ್ಜಿನ್ನು ಕಂಪೇರ್ ಟು ಬೇರೆ ಕಾಂಪಿಟೇಟರ್ಸ್ಗಿನ ಸ್ವಲ್ಪ ಸ್ಟೇಬಲ್ ಆಗಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ ಕಂಪ್ನಿಲಿ ಏನಾದರೂ ನೀವು SIP ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ವಿಚ್ ಇಸ್ ವೆರಿ ಗುಡ್. ಯಾಕಂದರೆ ಮಾರ್ಕೆಟ್ ಮೇಲಿದ್ದಾಗ ಈ ಕಂಪನಿ ತುಂಬ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುತ್ತೆ. ಅಂದರೆ ಈ ಕಂಪನಿಗೆ ಏನಾದರೂ ತುಂಬ ಆರ್ಡರ್ ಸಿಕ್ಕಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಮಾಡುತ್ತೆ, ತುಂಬ ಹೊರಗಡೆಯಿಂದ ಎಲ್ಲ ಸಾಲ ತಂದು ತಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಅದೇ ರೀತಿ ಇದಕ್ಕೆ ಆರ್ಡರ್ ಇಲ್ಲ ಅಂದಾಗ ಇದು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಕಂಪನಿ ಶೇರ್ ಪ್ರೈಸು ಒಂದು ವರ್ಷ ಮೇಲಿರೋದು, ಒಂದು ವರ್ಷ ಕೆಳಗಿರೋದು, ಈ ಥರ ಹೆವಿ ವೊಲಟೈಲ್ ಆಗ್ತಿರುತ್ತೆ. ನೀವೇನಾದರೂ SIP ಮಾಡ್ತಿದ್ದಾರೆ ಅಂದರೆ ವಿಚ್ ಇಸ್ ಗುಡ್. ಯಾಕಂದರೆ ನಿಮಗೆ ಮೇಲ್ ಹೋದಾಗ ಜಾಸ್ತಿ ರೇಟಿಗೆ ಬೈ ಮಾಡಿದ್ರು, ಕೆಳಗೆ ಬಂದಾಗ ಕಮ್ಮಿ ರೇಟಿಗೆ ಬೈ ಮಾಡಿರ್ತೀರ. ನೀವೇನಾದರೂ ಪರ್ಪಸ್ ಲಾಂಗ್ ಟರ್ಮ್ ಇದೆ ಅಂದರೆ ಒಂದು 10 ವರ್ಷ 15 ವರ್ಷ ಈ ಥರ ಹೋಲ್ಡ್ ಮಾಡಿ ಇಟ್ಕೊತೀನಿ ಅಂದರೆ ನೀವು ಈ ಕಂಪ್ನಿನ ಚೂಸ್ ಮಾಡ್ಬೋದು. ಇದೊಂದು ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಮತ್ತು ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವೇನಾದರೂ ಈ ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಆದರೂ 100% ನಿಮ್ಮ ಜವಾಬ್ದಾರಿನೇ, ಅಥವಾ ಲಾಸ್ ಆದ್ರೂ 100% ನಿಮ್ಮ ಜವಾಬ್ದಾರಿನೇ. ನಾನು ಜಸ್ಟ್ ಈ ಕಂಪನಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಹೇಳಿದ್ದೀನಿ. ನೀವೇನಾದರೂ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ನೀವು ಓನಾಗಿ ರಿಸರ್ಚ್ ಮಾಡಿ ಇದರ ರಿಸ್ಕ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇದೇ ರೀತಿ ಯಾವುದಾದ್ರೂ ಒಂದು ಕಂಪ್ನಿ ಅನಲೈಸಿಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಕೂಡ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.